ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ವಿಡಿಯೋಗೆ. ಇವತ್ತಿನ ವಿಡಿಯೋಗೆ ಏನು ಪ್ಲ್ಯಾನು ಏನು ಐಡಿಯಾ ಏನೂ ಗೊತ್ತಿಲ್ಲ. ಒಂದು ತಿಂದ್ಬಿಟ್ಟು ದನ ಆಡ್ಕೊಂಡು ಹೋಗ್ಬೇಕು. 10:30 ಆಯಿತು. ಇವಾಗ ನಮ್ಮ ಅದು ಗಂಡು ಮಗನ ತವ್ರ ಮನೆ ಕಳಿಸ್ತಾ ಇದ್ದೀವಿ. ನಮ್ಮ ತವ್ರ ಮನೆಗೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದೆ. ತವ್ರ ಮನೆಯಿಂದ ಅವ್ರ ಮನೆಗೆ ಹೋಗೋಕ್ಕೆ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದೆ. ಯಾಕಂದ್ರೆ ಹಿಂಗಾಗ್ತೀವಿ ಹೆಂಗ್ ಹೇಳ್ತಾ ಇದೀಯ ನೋಡಿ. ಗಂಡು ಹೆಣ್ಮಕ್ಳು ಮಾತ್ರ ತವ್ರ ಮನೆ, ಗಂಡು ಮಕ್ಳು ತವ್ರ ಮನೆ ಇದಾವ. ಒಂದ್ ಲೆಕ್ಕದಲ್ಲಿ ಹಂಗೇನಪ್ಪ. ತವ್ರ ಮನೆಯಿಂದ ಹೆಂಡತಿ ಮನೆಗೆ ಹೋಗ್ತವ್ರೆ ಅಣ್ಣ. ತವ್ರ ಮನೆಯಿಂದ ಹೆಂಡತಿ ಮನೆ ಕಳಿಸ್ತಾ ಇದೀವಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಚಟಗೆ ಹೋಗ್ತೀನಣ್ಣ ನಾವು ಏನಣ್ಣ ನಾವು ಹೋಗಂದೇಳಿ ಇರೋದ್ ಬೇಡ ಇಲ್ಲಿ ತಗೊಂಡೋಗ ಬಿಟ್ಬಿಡು. ನಾನು ಅಲ್ಲೆಲ್ಲ ನಾ ದನಪನ ಮೇಸಕ್ ಬಿಟ್ಬಿಡೋಗಲ್ಲಿ ಕಾಂಗ್ರೆಸ್ ಕಡೆ ಕಿತ್ಕೊಂಡು ಏನೋ ನನ್ನ ಪಾಡು ನಾನು ಪುಟ್ಕೊತೀನಿ. ನಮ್ಮ ಮನೆಗೆ ಇರಲ್ವಾ? ನೆನ್ನೆ ತಾನು 25 ವರ್ಷ ಕಾಲಿಕ್ಕಿದ್ದಿ. ಮೊದಲನೇ ದಿವಸ ನೀನು ಅಂದ್ಬಿಟ್ರೆ ಎಲ್ಲ ಆಗೋಯ್ತು ನಂದು. ಇನ್ನ 50 ವರ್ಷ ಮಾಡ್ಕೊಳ್ರಿ. ಇನ್ನ 75 ವರ್ಷ ಬರಬೇಕು. 25 ವರ್ಷ ಅಲ್ಲ, ಇನ್ನ 75 ವರ್ಷ ನಾವು ಅಪ್ಪಂಗೆ ಹಿಂಸೆ ಕೊಡ್ಬೇಕು ನೀನು. ನಾನು ಇದ್ದಿದ್ದು ನಂದು ಆಯ್ತು. ನಮ್ಗೆಲ್ಲ ನೆರವೇರು. ಲವ್ ಹಿಂಸೆ ನಮ್ಗೆಲ್ಲ ನೆರವೇರು. ನಮ್ಮ ಅಪ್ಪ ಇನ್ನ ನೀನ್ 75 ವರ್ಷ ಬಾಳ್ಬೇಕು ನಿನ್ ಜೊತೆ. ನೀನು ಇನ್ನು ಹೋಗ್ರಿ ಏನಾರು ಮಾಡ್ಕೊ. ಸಾಕಾ? ಕಾಯಿ ತುಂಬ ಗಂಡು ಮಗನಿಗೆ ಸಾಕಾ? ಬಾಳೆಹಣ್ಣು ಹಿಂಕಲ್ಲು ಬಾಳೆ ನಾನು ಇಟ್ಟಿಲ್ವಾ? ಹೌದಾ? ಇನ್ನೇನು ಅಷ್ಟೇ ನಮ್ಮ ಹಣ್ಣು ಸಾಕಪ್ಪ. ಕಾಯಿ ಅಲ್ಲ ಇವೆಲ್ಲ ಬ್ಯಾಗ್ ನೀ ಕತೆ ನೋಡ್ತೀವಿ. ಇವಾಗ ಹೆಂಗೆ ಕಂತೀನಿ ಬಾ. ಮನೇಲಿ ಕಾರ್ ನಿಲ್ಸ್ಬಿಟ್ಟು ಬಸ್ಸಾಗ ಕೊಡ್ಬತ್ತಿ. ಬಸ್ಸಾಗೆ ಬಾ ಬಾ ಬಾ. ನಾನ್ ಬರಲ್ಲ, ಬರ್ತೀನಿ ಇವಾಗ. ಬತ್ತಿ ಬಾ. ಬಸ್ ಸ್ಟ್ಯಾಂಡ್ ಬಿಟ್ಬತ್ತ ನಡೆಯೋಣ ಗಾಡಿ ಒಳಗೆ. ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ಸ್ಬತ್ತೀನಿ ಬರ್ರಿ. ಮೆಟ್ರೋ ಹತ್ಸ್ಕೊಂಡ್ಬಿಡು. ಹಾಂ ಮೆಟ್ರೋ ಮೆಟ್ರೋ ಹತ್ಸ್ಬತ್ತೀನಿ. ಮೆಟ್ರೋದಲ್ಲಿ ಇವನ್ನೆಲ್ಲ ಬಿಡ್ತಾರಾ? ತಿಂತೀನಿ ಇದನ್ನ. ಮಾವಿನ ಹಣ್ಣು, ಬಜ್ಜಿ, ನೇರಳೆಹಣ್ಣು. ನೇರಳೆ ಕಿತ್ಕೊಂಡ್ಬರ್ದು ಕರ್ಕೊಂಡು ಹೋಗಿದ್ದೀನಿ. ಆ ನೇರಳೆ ಕೀಳು ಅಂದ್ಬಿಟ್ಟು ತಿನ್ಕೊಂಡು ಹೋಗಿರೋದು. ವಯಸ್ಸು ತವ್ರ ಮನೆ ಕಳ್ಸೋಕ್ಕೆ, ತವ್ರ ಮನೆಯಿಂದ ಅವ್ರ ಮನೆ ಕಳ್ಸೋಕ್ಕೆ ಎಲ್ಲ ಪ್ಯಾಕಿಂಗ್ ರೆಡಿ ಆಯಿತು. ಅರಸಿನ ಹಣ್ಣು, ಮಾವಿನ ಹಣ್ಣು, ಅದು ಇದು ಅದೆಲ್ಲ. ಇಲ್ಲಿಂದನೂ ಓದ್ತದೆ ಬಿಡು. ಅದೇನು ಏನಲ್ಲ ಬರ್ತದೆ, ಇಲ್ಲಿಂದನೂ ಓದ್ತದೆ. ಹೌದಾ? ಹಿಂಗೆ ಇಂಪೋರ್ಟ್ ಎಕ್ಸ್ಪೋರ್ಟು. ಅದೇನ ಬಾಟರ್ ಸಿಸ್ಟಮ್ ನಮ್ಮ ಮನೆಗೆ ನಾಗೇಶ್ ಅವ್ರ ಕಡೆಯಿಂದ. ಬಾಟರ್ ಸಿಸ್ಟಮ್ ಅಂದ್ರೆ ಏನು ಹೇಳು? ದುಡ್ಡಿಲ್ಲ, ಕಾಸಿಲ್ಲ. ಅವರಲ್ಲಿರೋ ನಮಗೆ ಕೊಡೋದು, ನಮ್ಮಲ್ಲಿರೋದು ಅವ್ರಿಗೆ ಕೊಡೋದು ಅಂತ. ಅದು ಕನ್ನಡದ ಏನೋ ಅಂತಾರೆ ಕಾಣಿ. ಆಮದು ರಫ್ತು. ಸತಿ ಅದೇನೋ ಪದ ಚೆನ್ನಾಗೈತೆ ಅದಕ್ಕೆ. ಆಮದು ರಫ್ತು ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟು. ಬಾಟರ್ ಸಿಸ್ಟಮ್ ಅಂತಂದ್ರೆ ಬೇರೆ ಪದ ಐತಿ ಕನ್ನಡದಲ್ಲಿ. ಅದಕ್ಕೆ ಏನಾಯ್ತು ಅದಕ್ಕೆ ನೋಡ್ತೀನಿ ಆಮೇಲಿಂದ ಹುಡುಕಿ. ಇನ್ನೇನು ಸಮಾಚಾರ? ಕೊಂಡು ಹೋದ ಇಲ್ಲ ಅದೇನಾಯ್ತು ಕಾರಣ. ಸತಿ ವಿನಾಹ ಪದ್ಧತಿ ಅಂತ ಏನೈತಿ? ಸತಿ ಸಾಗಮನ ಪದ್ಧತಿ ಅಂತ ಹೇಳಕ್ ಬರಲ್ಲ. ಸತಿ ಸಾಗಮನ ಪದ್ಧತಿ ಅಂದ್ರೆ ಗಂಡ ಸತ್ತೋದ್ಮೇಲೆ ಹೆಂಡತಿನ ಜೀವಂತ ದಹನ ಮಾಡೋದು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬಾರ್ಟರ್ಗೆ ಅದೇ ತರ ಪದ ಐತೆ ಸೇಮು. ಬಾರ್ಟರ್ಗೆ ವಿನಿಮಯ ಪದ್ಧತಿಯಿಂದನೂ ಏನಾಯ್ತು ಕಣ. ಏನೊಂದು ಉಳ್ತೀನಿ ರಾಮಿಂದ ಹೋಗಲ್ಲಾಗೆ. ಇದು ಬಾ ಇಟ್ಕೊಳ್ಳೋಣ. ಪ್ಯಾಂಟ್ ಇಟ್ಕೊಳ್ಳೋಣ. ಹಿಂಗೆ ಹೋಗ್ತೀನಿ ಚಡ್ಡೆಗೆ. ಯಾರು ನೋಡ್ಕೊಂಡು ಮೆಟ್ರೋದಲ್ಲಿ ಚಡ್ಡಿ ಬಿಡ್ತಾರ? ಬಿಡಲ್ಲ ಕಣ. ಬಿಡ್ತಾರ? ಯಾಕೆಂದ್ರೆ ತವ್ರ ಮನೆಯಿಂದ ಬುತ್ತಿ ಬೇಸಿ ಇದೇನು ಹೇಳ್ರಿ ಪ್ಯಾಕಿಂಗ್. ಇದು ನೇರಳೆ ಹಣ್ಣು, ಕಲಾವಿದ, ಮಾಸ್ಟರ್ ಕಲಾವಿದ. ಹಿಂಗ ನೋಡ್ರಿ ನೇರಳೆ ಹಣ್ಣು ಈ ಥರ ಹಿಂಗೆ ಎಣ್ಣೆ ಪ್ಯಾಕ್ ಮಾಡ್ಕೊಂಡು. ಇದು ಖಾಲಿ ಬಾಕ್ಸ್ ಇವತ್ತೊಂದು ಬಾಟರ್ ಸಿಸ್ಟಮ್ದು ಕೆಳಗಡೆ ಆಗ ತಾಮ್ರಪ್ಪಳಿಗೆ ಹಸ್ಕೊಂಡು ಹಾಕೊಂಡು ಹೇಳ್ತೀನಿ. ಬೆಳಗ್ಗೆ ಪುರಾಣ. ಇದೇನ್ ಚೀಲ ನಮ್ಮ ಇದು? ನಿನ್ ಬಟ್ಟೆ ಅವ ಹಂಗೆ ಇಕ್ಕಿದ್ರೆ ಏನ ಬಟ್ಟೆ ಕವಳಗಾಗಿ ಕತ್ತಾನೆ. ಇಕ್ಕೋಗಿ ಹೇಳ್ತೀನಿ. ಬಾಯ್ 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 ಗೈಸ್. ಬಸ್ ಕ್ಯಾನ್ಸಲ್ ಆಯಿತು. ಅಣ್ಣಂಗೆ ಬಸ್ಸಲ್ಲಿ ಹೋಗಲ್ಲ, ಸಿಕ್ಕಾಬಿಟ್ಟು ವೆಯ್ಟ್ ಆಗೋಯ್ತು. ನಡೆಯೋಣ ಹಿಂಗೆ ಹೋಗ್ಬೇಡ. ಸೈಡ್ ಹಂಗೆ ಹೋಗ್ಬೇಡ, ಹಂಗಾಸಿನ ಹೋಗು. ಬಾಯ್. ನಡಿ. ಎಷ್ಟು ನಿಮ್ದೇನು ಡ್ಯೂಟಿ? ಐದು ದನ ಬೆಳ್ಸಕೋಬೇಕು ಇವಾಗ. ಹಾಂ 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 ಹಂಗೆ ಕುಡ್ಲು ತಗೊಂಡು ಹಾಂ ಹುಲ್ ಕುಯ್ಕೊಂಬಂದು ಆಮೇಲೆ ಮಿಕ್ಕಿದ್ ಬತ್ತು ಮಾಡ್ತಾರೆ. ಹೌದು ಹುಲಿ. ಆಯ್ತು ಹುಲಿ. ನೀನು ಹೇಳ್ದಂಗೆ ಅಲ್ಲಿ ಅಮ್ಮರೆ. ಆಯ್ತು ಅಮ್ಮರೆ. ನೀನೇ ಅಲ್ಲಿ ದನ ಮೇಸು. ಹಾಂ ಆಯ್ತು ಅಮ್ಮರೆ. ನಾನು ಹಾಂ ಅಂತಕ್ ಬತ್ತೀನಿ. ಆಯ್ತು ಅಮ್ಮರೆ. ಬತ್ತು ಮಾಡ್ತೀನಿ. ಸರಿ ಅಮ್ಮರೆ. ಇನ್ನೇನಮ್ಮರೆ? ದನ ಮೇಸೋದು ಏಕ್ತಿಲ್ಲ. ಆಯ್ತದೆ ಅಂತಿ. ಆಯ್ತಮ್ಮರೆ. ಆಮೇಲೆ ಅಮ್ಮರೆ ಇನ್ನೇನಮ್ಮರೆ? ಅಮ್ಮರ ಇನ್ನೇನಿಲ್ಲ ನಡಿಯಮ್ಮರೆ. ಸರಿ ಆಯ್ತಮ್ಮರೆ. ಗೈಸ್ ನಮ್ಮ ಅಪ್ಪ ಹೋದ ದನಿಗೆ. ನೆಕ್ಸ್ಟ್ ನಾನು ಇವಾಗ ಸ್ವಲ್ಪ ಕೆಲಸ ಇದೆ ನೆಲಮಂಗಲದಲ್ಲಿ. ಅಂದರೆ ಕೃಷಿ ಇಲಾಖೆಗೆ ಹೋಗಬೇಕು. ನಮ್ಮದು PM ಕಿಸಾನ್ದು ಒಂದು ಸ್ಕೀಮ್ ಐತಲ್ಲ, ಅದು 2000 ಏನೋ 2,000 ರೂಪಾಯಿ ಸ್ಕೀಮ್ ಬರ್ತಲ್ಲ, ಅದರದ್ದು ಈ KYC ಮಾಡಿಸ್ಬೇಕಂತ ಎಕ್ಸ್ಪೈರ್ ಆಗೈತೆ. ಈಗ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಕೊಟ್ಬಿಟ್ಟು OTP ಹೇಳ್ಬಿಟ್ಟು KYC ಮಾಡಿಸ್ಕೊಂಬರ್ಬೇಕು. ಎಷ್ಟು ಕೆಲಸ ಅದೇ ನಂದು. ಅದೇನೋ ಮುಂದೇನು ಅಂತ ಗೊತ್ತಿಲ್ಲ, ನೋಡಬೇಕು.
ಸ್ವಚ್ಛತೆ ಕೃಷಿ ಇಲಾಖೆ ಹಿಂದೆನೇ KYC ಮಾಡ್ಸ್ಕೊಂಡು ಹೋಗ್ಬೇಕು. ಯಾರ್ಯಾರು ರೈತರು ವೀಡಿಯೋ ನೋಡ್ತಿದ್ದೀರಾ ನಂದು ಅಪ್ ಟು ಡೇಟ್ ಮಾಡಿಸ್ಕೊಳ್ರಿ. ಜಮೀನು ರಿಲೇಟೆಡು KYC ಎಲ್ಲ ಸಿಗೋದೇ 2,000 3,000 ಬೆಳೆ ಅಷ್ಟಕ್ಕಷ್ಟೇ. ಇಂಥವೆಲ್ಲ ಬಿಟ್ರೆ ಅಂತಂದರೆ ನಿಮಗೆ ಲಾಸ್ ಮಾಡ್ಕೊಳೋದು. ಅದಕ್ಕೆ KYC ಮಾಡ್ಕೊಂಡು ಅದೇನು ಬೆನಿಫಿಟ್ ಆಯ್ತೋ ಬೆನಿಫಿಟ್ನ ಪಡ್ಕೊಳ್ರಿ ಅಷ್ಟೇ. ವಯಸ್ಸು ಮುಗೀತು. ಸುಮಾರು ಜನ ಎಲ್ಲ KYC ಮಾಡ್ಬೇಕಂತೆ. ಹೊಸ್ತಾ ಒಂದು ರೌಂಡು ಜಮೀನು ಯಾರು ಮಾಡಿದ್ದೀರಾ ಯಾರು ಒಂದೊಂದ್ಸಲಿ ಕೃಷಿ ಇಲಾಖೆಯಲ್ಲಿ KYC ಮಾಡ್ಕೊಂಡು ಹೋಗ್ರಿ. ಮುಂದೆ ತುಂಬಾ ಬೇಕಾಗ್ತದೆ. ಆಮೇಲೆ ಜನ ಜಾಸ್ತಿ ಆದರು ಅಂದರೆ ಒದ್ದಾಡಬೇಕಾಗ್ತದೆ. ಇವಾಗ ಯಾರು ಅಷ್ಟೊಂದು ಜನ ಇಲ್ಲ. ಜಮೀನೆಲ್ಲ ನೀವೆಲ್ಲ ಕಿತ್ಕೊಳ್ತಾರ ಅಂತ ಹೋಗಿ ಬಂದು ಯಾರು ಇವಾಗ ನಾನು ಹೋಗಿದ್ದೆಲ್ಲ ಮಾಡ್ಸೋಮರಕ್ಕೆ ಜಮೀನೆಲ್ಲ ಕಿತ್ಕೊಂತಾರಂತೆ. ಯಾರು ಹೇಳಿದ್ರು? ಅವರೇ ಹೇಳಿದ್ರು. ಕಿತ್ಕೊಂಡೋಗ್ಲಿ ಬಾ. ಏನು ಕಿತ್ಕೊಂಡು ಹೋಗ್ಲಿ ಬಾ. ಆಮೇಲೆ ನೀವು ಹೊಟ್ಟೆ ತಣ್ಣೀರು ಬಟ್ಟೆನೆ ಕೂಲಿ ಮಾಡ್ಕೊಂಡು ತಿನ್ನೋದು. ಜಮೀನು ಬೇಡ ಅಂದ್ರೆ ಎಷ್ಟು ತಿಂದಾನು ಬೇಡ ಹಂಗಾರೆ ಬಿಟ್ಕೊಂಡ್ಬಿಡ್ತೀವಿ. ಮತ್ತೆ ಹೊಟ್ಟೆ ಮೇಲೆ ಬಡವ್ರ ಬಗ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆಯಾರ ಅವ್ರು ಎಷ್ಟು ತಿನ್ನ ತಿಂತಾರೆ. ನಮ್ದು ಏನಿಲ್ಲ KYC ಮಾಡ್ಸ್ಕೊಳ್ತೀನಿ ತಾಳಮ್ಮ. ಏನು ಆಧಾರ್ ನಂಬರ್ ಇದಾಗಿರ್ತದಲ್ಲ ಲಿಂಕ್ ಮಾಡಿಸೋದು FIDಗೆ KYC ನೋಯರ್ ಕಸ್ಟಮರ್ ಅಂತ ಅಪ್ಲೋಡ್ ಮಾಡ್ತಾರೆ. ವರ್ಷ ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಎದ್ದು ನೋಡಿ ಜಲ್ ಟೈಮ್ ಆಯ್ತು ಹೋಗೋಣ. ಕಟ್ಕೊ ನಡಿ. ಇದೆಲ್ಲ ರೆಡಿ ಮಾಡ್ದಂಗೆನೆ ಹೇಳ್ಬಿಟ್ಟ ಅಲ್ಲಿ. ನೀನೇನು ಹೊರೆ ಹೊಡೆದ ಹೊಟ್ಟೆ ಹಾಕ್ತಿದ್ದ ಇಲ್ಲ ಹುಲ್ ಕೂತಿದ್ದ ನೀನು? ಹೇಳು ನಾನು ಆ ಗಾಡಿ ಮೇಲೆ ಅಪ್ಪ ಮಗ ಇಕ್ಕೊಂಡು ಹೋಗಕ್ಕೆ ಬಾರ್ಗಳು ನಿಮ್ಗೆ ನೋಡು. ಇವತ್ತೊಂದು ಚೂರು ಯಾಮಾರಿದ್ಕೆ 12 ಗಂಟೆ ಆದ್ರೂ ಹುಲ್ಲಿಲ್ಲ. ಹಾ ಈಟೇಟಪ್ಪ ಅದು ಏನು ಕೂತಿ ಬಾಲಿ ಒಣ್ಣಲ್ಲಕ್ಕನ ಸಂಸಾರ ನನ್ನ ಮಗನಲ್ಲ ನೀನು. ಮಾಡೋದಿಲ್ಲ ಮಾಡೋರ್ನು ಬಿಡಬಲ್ಲ ಅಂತಿಲ್ವಾ? ಇಲ್ಲ ಅದೇಕ ಬಿಸಿಲು ಸೈಕಲ್ ಸ್ವೆಟ್ರಿ ಕಂಡಿದ್ದೆ ಕೈ ತಿಮ್ರನ ಹೊಡಿತದ ಕತೆ. ತೋಟದಾಗೆಲ್ಲ ಹುಷಾರಿರ್ಬೇಕು ಗೈಸ್. ಎಷ್ಟೊಂದ್ಸಲಿ ಮಂಡದ ಎಲ್ಲ ಸಿಕ್ಕವೆ ಮುಂದೆ. ಈ ತೋಟ ಬಿಟ್ಟು ಇನ್ನೊಂದು ತೋಟ ಆ ಕಡೆ ಗೈಸ್ ಇದೆಲ್ಲ ನಮ್ದಲ್ಲ. ಯಾರು ನಮ್ಮೂರವ್ರದ್ದು ಬಿಟ್ಟಿರ್ತಾರೆ ಕುಯ್ಕೊಂಡು ಹೋಗೋದು. ಇನ್ನೊಂದು ತೋಟ ಆ ಕಡೆ ಇತ್ತಲ್ಲ ಕಟ್ಲೋಕೆ ಜಾಸ್ತಿ ಆಯ್ತು. ಕಟ್ಟಕ್ಲಾವು ಅಂದರೆ ಕಟ್ಟಾವು. ಅದೇನಾದ್ರು ಕಚ್ತು ಅಂತಂದರೆ 99.99% ಮನುಷ್ಯ ಸತ್ತ ಅಂತಾನೆ. ಇನ್ನೇನಾದರೂ ದೇವ್ರ ಮೇಲೆ ನಂಬಿಕೆ ಬಿಟ್ಟು 0.1% ಬದುಕ್ತಾನೆ ಅನ್ನೋದು. ಇಲ್ಲಾಂದ್ರೆ ಅದು ಇಲ್ಲ ಹೊರಟತಾನೆ. ಅದಕ್ಕೆ ಆ ತೋಟಕ್ಕೆ ಹುಲ್ ತರಲೇನೋ ಪರವಾಗಿಲ್ಲ, ತೋಟಕ್ಕೆ ಹೋದೇ ಬೇಡ ಅಂದ್ಬಿಟ್ಟು ಮರಿ ಆಗ್ಬಿಟ್ಟಿದೆ ಜಾಸ್ತಿ. ಅಂದರೆ ಸಿಕ್ಕಾಪಟ್ಟೆ ಮರಿಗಳು ಕಂಡ್ಬಿಟ್ಟು ದೊಡ್ಡವು ಜೊತೆಗೆ ಸಣ್ಣ ಮರಿಗಳು. ಮರಿನೇ ಕಚ್ಚಲಿ ದೊಡ್ಡವೇ ಕಚ್ತು ಅಂತಂದರೆ ಅವ್ನ ಕತೆ ಮುಗೀತು ಅಂತ. ಕೇರ್ಫುಲ್ ಆಗಿರಿ ಕಟ್ಟಾವು ಅಂತಂದರೆ. ಅದು ಹೆಂಗಿರ್ತಂದ್ರೆ ಸೈಡ್ ಫೋಟೋ ಹಾಕಿ ನೋಡಿರಿ. ಕಾಮನ್ ಕ್ರೇಟ್ ಅದು ಕರೆ ಅವು. ಮತ್ತು ಅದ್ರ ಸುತ್ತ ವೈಟ್ ಒಂಥರ ಇದು ಏನೋ ರೌಂಡ್ ರಿಂಗ್ ಇರ್ತದೆ ಅದ್ರ ಮೇಲೆ. ಅವು ಕಂಡ್ರೆ ಸ್ವಲ್ಪ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರ್ರಿ. ವಿಚಾರದಲ್ಲಿ ಸಿಕ್ಕಾಪಟ್ಟೆ ದೊರೆ ಕಳ್ಳನ ಮಗ ನಾವು. ಅದು ಅವಾಗಮ್ಮ ಮಂಡ್ಲದವು ಪರವಾಗಿಲ್ಲ. ಮಂಡ್ಲದವು ಕಚ್ಚಿರೋದ್ರು ಒಂದು ಪಕ್ಷ ಉಳ್ಕೊಂಬಿಡ್ತಾರೆ. ನಮ್ಮೂರವ್ರು ಮಂಡ್ಲದವು ಕಚ್ಚಿರೋರು ಬದುಕವ್ರು ವಾಪಸ್ ತಿರ್ಗಾ. ನಾಗರಾವ್ ಕಚ್ಚಿರೋರು ಒಂದು ಪಕ್ಷ ಬದುಕ್ಬಿಡ್ತಾರೆ. ಅರ್ಧ ಗಂಟೆ ಟೈಮ್ ಇರ್ತದೆ ವಾಪಸ್ ಆಸ್ಪತ್ರೆಗೆ ಹೋಗಿ ಉಳಿಸ್ಕೊಬೋದು. ಬಟ್ ಇದು ಕಚ್ಚಿದ್ರೆ ಕಾಮನ್ ಡೈರೆಕ್ಟು. ಅದಕ್ಕೆ ಯಾಕೆ ಬೇಕು ನಮ್ಮ ವಸಂತ ಉಳ್ಕೊಳ್ಳಿ ಅಂದ್ರೆ ಪರವಾಗಿಲ್ಲ. ಅದು ಸವಾಸನೆ ಬೇಡ ಅಂತ ಬಾ ಹೋಗೋಣ ಗಾಯ್ಸ್. ಹೊಲದ್ರಿಗೆ ಹಂಗೆ ಒಂದು ವಾಕಿಂಗ್ ಬಂದು ಹೊಲ ಎಲ್ಲ ರೌಂಡ್ ಹಾಕೋಣ ಅಂತ ಬಂದೆ. ಲಾಸ್ಟ್ ಒಂದು 10 ದಿವಸ ಮುಂಚೆ ಹೊಡೆದಿದ್ದು ಎಲ್ಲ ಈ ಥರ ಹಳ್ಳು ಸಿಡ್ದಿರೋವೆಲ್ಲ ಚಿಟ್ಟಹಳ್ಳು ಅಂತಾರೆ. ಚಿಟ್ಟಾಳು ಬೆಳ್ಕೊಂಬಿಟ್ಟು ಇವು ಲಾಸ್ಟ್ವರೆಗೂ ಬರ್ತದೆ ಅಥವಾ ಏನು ಮಾಡೋಕೆ ಗೊತ್ತಿಲ್ಲ ಅವಕ್ಕೆ. ಇವಾಗ ತಿರ್ಗಾ ನೆಕ್ಸ್ಟ್ ಉತ್ತರೂ ಇನ್ನೂ ಒಂದು ಮಿಕ್ಸ್ ಆಗಿರೋ ತಿರ್ಗಾ ಊಡ್ತವೆ. ಒಂದು 4-5 ಸರಿ ಹೊಡೆಯೋಕ್ಕೆ ಹೋಗ್ತವೆ. ನೆಕ್ಸ್ಟು ಇನ್ನೊಂದು ಕಲ್ಟಿವೇಟರ್ ಹಾಕಬೇಕು 9ನೇಗಳದು. ಅದೇ ಹೊಡಿಬೋದು ನಾಳಿಕೆ ಮೇಲೆ ಆಯ್ತಾ. ಒಳ್ಳೆ ಅದು ಆಯ್ತು ಅಂತ ನೋಡ್ಕೊಂಡು ಬಂದೆ. ಹೊಡಿಬೋದು ಆರಾಮಾಗಿ. ನೋಡ್ಬೇಕು ನಾವು ಅಪ್ಪನ ಕೇಳಿ ಹೊಡಿಬೇಕು. ಕಳೆಲ್ಲ ಜಾಸ್ತಿ ಹೊಡಿ ನೋಡಿದ್ದಲ್ಲ. ಇದೆಲ್ಲ ಇವಾಗ ಹೊಡೆದ್ಬಿಟ್ರೆ ನಾಳೆ ಹೊಡೆದಾಗ ಒಂದು 2 ದಿವಸ ಮಳೆ ಇಲ್ಲ ಅಂತಂದರೆ ಅದೆಲ್ಲ ಒಣಗೋತದೆ. ಏನು ಬೆಳೆಯಲ್ಲ ತಿರ್ಗಾ. ಅದಕ್ಕೆ ರೌಂಡ್ ಹಾಕೊಂಡು ಹೋಗೋಣ ಅಂತ ಬಂದೆ. ಇದು ಕಾಳು ಹಾಕಿರೋದು. ಇನ್ನು ಎಲ್ಲ ಖಾಲಿ ರಾಗಿ ಹಾಕ್ಬೇಕು ಇಷ್ಟಕ್ಕೆಲ್ಲ. ಅಲ್ಲ ಟಿವಿ ಹಾಕುಂತ ನಾನಂದ್ರೆ ಟಿವಿ ಅಮ್ಮ ಇದೆಲ್ಲ ಎಲ್ಲ ಗುಡ್ಸೇವಲ್ಲ ಮಂಗಿ ಬಿಟ್ಟಿನಿ. ಡಮರ್ಗಯ್ಯ ಹೊಡೆದಿದ್ದು. ಟಿವಿ ನೋಡಿ ಸುಮ್ಮನೆ ಟಿವಿ ನೋಡ್ಬೇಡ. ಏನ್ ನೋಡ್ತಾರೆ ಇಲ್ಲ ವೈರಸ್ ಫೋನ್ ನೋಡು. ಲವರ್ ಅಂತಂದ್ರೆ ಏನಾರ್ಥ ನಿಂಗೆ? ಎಲ್ಲ ಹೋದ್ರೋಗಪ್ಪ ಅಂತೀ. ಯಾವಾಗ ಊರ್ಗೆ ಹೋಗ್ತಾರ ನಾನು ಹುಡ್ಕ ಕೂತ್ಕೊಳ್ಳ. ಅಲ್ಲ ನಾನು ಏನಂತಂದೆ ಅರ್ಥ ಆಯ್ತಾ ನಂಗೆ ಏನಂತಂದೆ ಅಂತ? ಯಜಮಾನ್ರಲ್ಲಿ ಗೋದೆ ಅಂದೆ. ನಾನು ಕನ್ನಡದಾಗ ಹೇಳ ಅಂತ. ಇಂಗ್ಲೀಷಲ್ಲಿ ಹೇಳು ಎಲ್ಲಾನು ಹೇಳು. ಹೆಂಗಂತ ಹೇಳಿ ಇನ್ನೊಂದ್ಸಲ ಹೇಳು. ಏನಂತ ಹೇಳು? ಲವರ್ ಅಂದ್ರೆ ಕನ್ನಡದಲ್ಲಿ ಏನಂತ ಅರ್ಥ? ಯಜಮಾನ್ರು ಅಂತನ ಅರ್ಥ ಆಗ್ತದೆ ಇದೆಲ್ಲ. ಐ ಲವ್ ಯು ಅಂದ್ರೆ ಏನು? ಏನೋ ಗೊತ್ತಿರ್ತದೆ ನಿಂಗೆ? ಐ ಲವ್ ಯು ಅಂದ್ರೆ ಗೊತ್ತಿಲ್ವಾ? ಹೇಳ್ಕೊಡೋನ್ಸರಿ. ಒಳ್ಳೆ ಹುಡುಗಿ ನೀನು. ಹುಡುಗಿನ ಇನ್ನ ಆಂಟಿ ನೀನು ಅಜ್ಜಿ. ಇನ್ನೊಂದು 2 ತಿಂಗಳು 2 ವರ್ಷ ಹೋದೆ. ಯಾವತ್ತು ಆಗೋಗಿದ್ದೀನಿ ನಾನು ಅಜ್ಜಿ ಆಗೋಗಿದ್ದಿ. ಏನ್ರಾಗ ಹೆಂಗೆ ಅಜ್ಜಿ ಅಂದರೆ ಮೊಮ್ಮಕ್ಕಳು ಆಗಬೇಕು. ಮೊಮ್ಮಕ್ಕಳು ಆಗಿರೋಲ್ಲ. ಎಲ್ಲಾಗವೆ
ಯಾವ್ದು ಹಾಕ್ಬೇಕು ಇವಾಗ? ಯಾವ್ದು ಹಾಕು. ಹೆಸ್ರು ಹೇಳ್ರೆ ಹಾಕೋದು ನಾನು. ಹಾಂ ಹೆಸ್ರು ಹೇಳ್ರೆ ಹಾಕೋದು. ಇದು ಹಾಕದೆ ಮರಿಲೇ. ಯಾವುದು? ಅಯ್ಯೋ ಇಷ್ಟೊತ್ತಕ ಬಾಯಲ್ಲಿ ಐತೆ ಕಳೆ ಮರಿ. ಉಗಿದ್ಬಿಟ್ಟು ಮತ್ತೆ ಆಚೆಗೆ ಬಾಯಲ್ಲಿದೆ. ಹೇಳು. ಅದೇನು ಬಾಯಲ್ಲಿ ಅದೇ ಬರಲ್ಲ ಹೋಗಪ್ಪ. ಯಾರು ಅದ್ರ ಹೆಸ್ರುಗಳು ಹೇಳು. ನನಗೆ ಹೆಸ್ರುಗಳ ಅದಕ್ಕೆ ಹೆಸ್ರುಗಳು ಹೇಳು. ಬರಲ್ಲ. ಬಾಯಾಗಿದ್ರೆ ಹೇಳಕ್ಕೇನು? ಅಯ್ಯೋ ಯಾವ್ದು ಕಳೆ ಮರಿ ಹೇಳಕ್ಕೆ ಬರಲ್ಲ ಜಲ್ದಿ. ಅದೇನು ಅನ್ನೋದೇ ಗೊತ್ತಾಗಲ್ಲ ಹೋಗಪ್ಪ. ಹೇಳಕ್ಕೆ ಬರಲ್ಲ. ಹೇಳು ಒಂಚೂರು. ಅಣ್ಣಯ್ಯ ಈಗ ಬರೋದು ಇದು ಕಣಪ್ಪ. ಯಾವುದು ಹಾಗೆ ಹೋಯ್ತು ನಾವು. ಹಾಂ ಹಾಂ ಇಂಗ್ಲೀಷ್ ಹೊಡ್ಬಿಡಲ್ಲ. ಬಾಸು ಬಾಳಪ್ಪ ಹರಿಸ್ತಾಳೆ ಉಳಿಸ್ಕೊಂಡ. ಅವಳ ಹೆಸರೇನು? ಅವಳ ಹೆಸರೇನು? ಭೂಮಿಕಾ. ನಿಂತ ನೋಡೋದು ಚೆನ್ನಾಗಿ ನೋಡ್ತೀನಿ. ಭೂಮಿಕಾ ಧಾರಾವಿ. ಹಾಂ ಬಾರಿಸ್ತಾಳೆ ನೋಡು. ಬಾರಿಸ್ಬೇಕಂಗೆ ಬರ್ಸು. ಅಯ್ಯೋ ಒಳ್ಳೆ ನೋಡ್ತಿ ಕಣ ನೋಡ್ಕೊಂಬೋದು ಆಗಿ ನೀವು. A few moments later. ಏಯ್ ಏನೋ ಆಗ್ಬೇಕಾ? ಜಡೆ ಕೇಳ್ತಿ ನಾಯಿ ನನ್ನ ಮಗನೇ. ನೀನು ಹತ್ಕೊಂಡಿದ್ದಲ್ಲ ಗಂಡ ಇಲ್ಲ ಕಣಮ್ಮ. ಯಾರನ್ನ ಎಲ್ಲರ ಮನೆಗೂ ಹೆಂಗಸ್ರುಗಳು ಧಾರಾವಾಹಿ ನೋಡ್ತಾರೆ. ನಿಮ್ಮ ಮನೆಗೆ ಯಜಮಾನ ಧಾರಾವಾಹಿ ನೋಡ್ತಾರೆ ನೋಡು. ಅದು ಹೆಂಗಸ್ರು ನೋಡೋದು ನ್ಯೂಸ್ ನೋಡಿ ನೀನು. ನ್ಯೂಸ್ ನೋಡ್ ಮತ್ತೀಗ ನ್ಯೂಸ್ ನೋಡಕ್ ಅದ್ ಬಿಡ್ಬೇಕಲ್ಲ. ನಾನು ಧಾರಾವಾಹಿ ನೋಡ್ಬೇಕು ಅಂತ ಅದು ಯಾರ ಮಾತು ಕೇಳೋದು ಯಾರ ಮಾತು ಬಿಡೋದು. ನ್ಯೂಸ್ ನೋಡ್ಲಿ ಬಿಡಮ್ಮ ಯಜಮಾನ್ ಯಾಕಮ್ಮ ನೋಡ್ಲಿ ತಗೋ. ಪ್ರಪಂಚ ತಿಳ್ಕೊಂಡ್ಬಿಡುವ. ಪಾಪ ನೋಡು ಪ್ರಪಂಚದಲ್ಲಿ ಆಗೋದಲ್ಲ ಈ ಒಯ್ಯೋ ಮಾಡ್ಕೊಂಡು ಆಗಲ್ ಮಾಡೋದಲ್ಲ ಅಲ್ಲಿ ತಿಳ್ಕೊಬೇಕು ಏನಾಗತ್ತೆ ಜಗತ್ತು ಅಂತ. ಏನ್ ಬೇಡ ಹೋಗು. ಸಾರೇನ್ ಮಾಡಿದಿರಿ ವಸಂತ ಅವ್ರೆ? ಬಸ್ಸು ಬಸ್ಸು ಸೊಪ್ಪ ಇದು ನುಗ್ಗೆ ಸೊಪ್ಪು ಇದು ನೋಡಿ. ಡಬ್ಬ ನಮ್ ನಾಗೇಶ್ ನಾಗಿರೋದ್ ಕೊಟ್ಟಿ ಡಬ್ಬ ಇದು. ಹಿಂಗಡೆ ಸಾಸಿವೆ ಉಪ್ಪು ಸೋಡಾ ಸಾಸಿವೆ ಸೋಡಾ ಇದೇನಾಗಿದೆಯಮ್ಮ? ಸಾಸಿವೆ ಸೋಡಾ ಆಮೇಲೆ ಕಾಫಿ ಪುಡಿ ಟೀ ಸೊಪ್ಪು ಆಮೇಲೆ ಇದೇನು ಗಸಗಸೆ. ಆಮೇಲೆ ಎಷ್ಟು ಬುಡ್ ಸುಮಾರು ಇಕ್ಕಿದ್ದೀನಿ. ಬಾ ಹಾಡು. ಯಜಮಾನ ಉದಿದ ಸುಸ್ತಾವಂತ ಇದು ಇಟ್ಟು ಅವಾಗ ಮಾಡಲ್ಲ ಪುಲ್ ಅಂತ ಅದೇನ. ನಾನು ಅವಾಗೇ ತೊಳಸಿದ್ದೀನಿ. ನಿನ್ಗೆ ಅವೆಲ್ಲ ಇಲ್ಲ ಮಾಡಿಕ್ಕಿದ್ರು ಅಡಿಗೆ ಅಂತ ಗೊತ್ತ ಅಷ್ಟೇ ನಿಂಗೆ. ಯಾಕೆ ಗೊತ್ತಿಲ್ಲ? ನೆನ್ನೆಲ್ಲ ರೋಸ್ ಕೊಟ್ಟು ಪ್ರಪೋಸ್ ಮಾಡ್ಲಿವಾ? ಅದೇನ ಯಾರೋ ಮಾಡ್ಕೊಂಡ್ರೆ ಡೈರಿ ಹತ್ರ. ನಾನು ಆಟೋಗಿಲ್ಲ ಈಗ ಬಂದು ಏನೇ ಅದು ನೆನೆ ದಾಣ ಚೇಕ್ ಪ್ಲೇಟ್ ಇವಾಗ ನೋಡು. ಇನ್ನೊಂದು ಕೇಕ್ ಬೇಕನೆ ಈ ಸತಿ ತಿನ್ನಾಗ ಇನ್ನದೇ ಖಾಲಿ ಆಗಿಲ್ಲ. ಏನ್ ಕೇಕ್ ಮಾಡಿದ್ದೆ? ಏನ್ ಕೇಕ್ ಮಾಡಿದ್ದು? ಏನ್ ಮಾಡಿ ತಿನ್ನೇವಂತೆ ಬಾಯಿಲಾಗ ಒಂದು ಹಾಡು ಹೇಳ್ಸೋಣ. ಲೇರ್ಲ್ಯಾಂಡ್ ಅಲ್ಲ ಅದು ನೇರ್ಲ್ಯಾಂಡು. ಲೇರ್ಲ್ಯಾಂಡ್ ಅಂಟಿ ಲೇರ್ಲ್ಯಾಂಡ್. ಯಾರಪ್ಪ ಲಂಗ ಯಾರು ತಂದ್ಬಿಟ್ಟು ಚೆನ್ನಾಗದೆ? ಯಾರು ಮನೆಯಲ್ಲಿತ್ತು ಸೂಪರ್ ಆಗಿದ್ದದೀಪ. ನಾನು ಆಮೇಲೆ ತಿಂತೀನಿ ನೀನು ಫಸ್ಟ್. ಏನೇ ಅದು? ಲಾಲಿಪಾಪ್ ಕಡೆಯಲ್ಲಿ ಲಾಲಿಪಾಪು ಚಿಕನ್ ಲಾಲಿಪಾಪು ತಿನ್ನಿ. ಚಿಕ್ಕ ವಯಸ್ಸಾಗಿ ಎಷ್ಟು ಜನ ಮನೆ ತಿಂದಿರಿ ಅಂದ್ಬಿಟ್ಟು ನಮ್ಮನೆ ಅಮ್ಮ ಕೊಡೋದು ಇಬ್ರಿಗೂ. ಅದು ತುಪ್ಪ ಮೇಲೆ ತಿಂತೀವಿ. ತುಪ್ಪ ಕೊಡಮ್ಮ ಇದಕ್ಕೆ ಬೇಡವಾ? ವಾಂತಿ ಮಾಡ್ಕೊಂತೀವಿ ತುಪ್ಪ ತಿನ್ರಿ. ಏನಾದ್ರು ತುಪ್ಪ ತಿಂದ್ರೆ ಯಾರು ಹೇಳಿ ನಿಂಗೆ ಬೇರೆ ಆಗ್ತದೆ ಅಂತ? ನಿಂಗೆ ಆತದ ಅದಕ್ಕೆ ತಿಂದಿರೋ ತುಪ್ಪ ನೀನು? ಏಕೆ ಚೆನ್ನಾಗಿಲ್ವಾ? ಹೆಂಗ್ ಟ್ಯಾಬ್ಲೆಟು ಯಜಮಾನ ಉಸಿರ್ಕೊಂಡ ಅವನ್ ಕತೆ ಹೇಳ್ತೀನಿ ನೆನ್ಸ್ಕೊಂತ ಇವಾಗ. ಕತೆ ಹೇಳ್ತೀನಿ ನೆನ್ಸ್ಕೊ ಇವಾಗ.
ಐ ನಮ್ಮ ಅಪ್ಪನಿಗೆ ಮಾಮನದೇನು ಅಂಕಲ್ ಅನ್ನೇ ಮಮ್ಮ ಅಂತೀನಿ. ಅವರು ಆಂಟಿ ಆಂಟಿ ಅಂಕಲ್ ಆಂಟಿ ಅನ್ನು ಬಿಡ್ತೀನಿ. ಮತ್ತೆ ಮಮ್ಮ ಅಮ್ಮ ಹೇಳಮ್ಮ ಬೆಳಗಿಂದ ಏನೇನು ಕತೆ ಅಂತ. ಏನೇ ಕತೆ? ಮಾಡಿದ್ದು ಹಾಕೋದು ಹಾಲಕ್ ಬಂದು ಕಸ ಹಾಕೋದು ಕುಂತ್ಕೊಂಡೆ ಅಡುಗೆ ಮಾಡಿದೆ. ಹಾಲು ಕರೆದು ಕಸ ಹಾಕಿ 8 ಗಂಟೆಗೆ ಎದ್ದು ನಮಗ 8 ಗಂಟೆ ಒಂದು ಪಾವು ಲೋಟ ಹಾಕ್ಬಿಟ್ರೆ ಕುಡ್ದ್ಬಿಟ್ಟು ಅವಾಗ ಎದ್ದೋಳ್ತೀವಿ. ಹಿಂಗಂತೀವಿ. ನೋಡಿ ಹಾಲು ಕರೆಯಕ್ಕೆ ಎದ್ದೊಳತಾರೆ. ಇದ್ದಿದ್ದೀನಿ. ಹ್ಞೂ ಅದ್ರ ಕಾಲ ಎದ್ದು ಬಂದಳು ಹೋಗಿ ಹಾಲು ಕರೆ ಇಟ್ಟಕ್ಕೆ. ಆಮೇಲೆ ಯಜಮಾನ್ರ ಜಗಳ ಆಗಲಿ ಇವತ್ತು. ಮಾತಾಡಪ್ಪ. ಲವ್ ಆಯ್ತಾ? ಜಗಳ ಲವ್ ಇವತ್ತು. ಇದೆಲ್ಲ ಕಳ್ಜಗಳ ಇದು ಸುಮ್ಮನೆ. ಆಮೇಲೆ ಹಂಗೆ ಸರ್ಕೊಂಡು ನನ್ನ ತಂಗಿ ಮಗಳಿಗೆ ಬಂದು ಕೂತಿರ್ತಾರೆ. ನೀನ್ ನೋಡ್ಲಿ ಅಂತ. ನಾಚಿಕೆ ಅದೇ ನೀನ್ ನೋಡ್ಲಿ ಅಂತ. ಇನ್ನೇ ಬೆಳಿಗ್ಗೆ ಅಲ್ಲಿ ಯಾವೆಲ್ಲ ಕಾಲೇಜ್ ಎಲ್ಲ ಮುದ್ಗಂತ ಸುಮ್ಮನೆ ಗಂಡ ಹೆಂಡ್ರ ಜಗಳ ಒಂದು ಮಲ್ಗತಕ್ಕ ನೋಡ್ ಮುದ್ಗ. ಅದೇನೆ ಅದು. ಅದೇ ಹಿಂಗೆ ನೋಡ್ತೀವಿ ವಾರಗಣಗೆ ಬೆಳಗ್ಗೆ ಡೈರಿ ತಗೊಂಡು ನಿಂಗೆ ಅದೇ ಏನಿದ್ರೆ ನೋಂಬಲ್ವಾ? ಕೇಕ್ ಮದ್ವೆ ಆಗಿ ಬಂದಿದ್ದೀನ. ಏ ಪಾಪ ರಾಜರಷ್ಟು ಬಂದಿದ್ದೀನಿ ತಗೋ. ನಾನು ಮದ್ವೆ ಆಗಿ ರಾಜಾರಷ್ಟು ಅಲ್ಲ ಅದು ರಾಜಾರಷ್ಟು. ಹೆಂಗೆ ಹೆಂಗ್ ಬಂದಿದ್ದೆ? ರಾಜರಷ್ಟಲ್ಲಿ ಬಂದಿದ್ದೀನಿ. ರಾಜ ಇನ್ನೊಂದ್ಸಲ ಹೇಳು. ರಾಜಾರಷ್ಟು ಅಲ್ಲ ಅದು ರಾಜಾರಷ್ಟವಾಗಿ ಬಂದಿದ್ದೀನಿ. ರಾಜರಷ್ಟವಾಗಿ ಬಂದಿದ್ದೀನಿ. ನಾನು ಫೋಟೋ ಹೊಡ್ಸ್ಕೊಂಡಿದ್ದೀನಿ, ಪತ್ರಿಕೆ ಹೊಡ್ಸಿದ್ದೀನಿ, 100 ಜನದ ಕೈಲಿ ದಾರೆ ಹೊಯ್ಸ್ಕೊಂಡಿದ್ದೀನಿ ಅಂತ ಹೇಳು. ಏನ್ ಕತ್ ಬಂದಿದ್ದೀನಿ? ಇದೇನಾ? ಯಾಕೆ ಹೇಳ್ಬಿಡ್ತಾರ? ಕೇಳ್ದವ್ರಿಗೆ ಹೇಳ್ಕೊತೀನಿ ತಗೋ ನಾನು. ನಿನ್ ಕೈ ನಿನಗೆ ಮಾತು ಕೊಡಕತ್ತದ ಅವರು ಒಂದಂದ್ರೆ ನೀನು 4 ಅಂತ ಬಂದಿರ್ತಿ. ಅಲ್ವನವಾ? ಹಂಗೆಲ್ಲ ಎಲ್ಲ ತಗೊಂಡು ನಡೆಯಲ್ಲ. ನಿಮ್ಮ ಯಜಮಾನ್ರಿಗೆ ಕೇಳ್ತಾನೆ ಎಲ್ಲರೂ ಕೇಳಲ್ಲ. ಈಗ ಕಳಿಸ್ತಾರೆ ನಿಂಗೆ. ಇಟ್ಕೊಳ್ಬೇಕು ಇಕ್ಕೊಂಡ್ರಿ. ಇಲ್ಲ ನೀನು ಎಲ್ಲ ಡಾನ ನೀನು. ಇಕ್ಕೊಂಡ್ ನೋಡಿದೀನಿ ತಗೋ ನಾನು. ನಾನು ಯಾವ ಸವಾಸಕ್ಕೆ ಹೋಗಲ್ಲ. ನಾನು ಸಾವಸ ಬಂದ್ರೆ ಬಿಡಲ್ಲ ನಾನು ಯಾರನ್ನೂ. ಆಮೇಲೆ ಯಜಮಾನ್ರು ಇವತ್ತೇನು ತಪ್ಪು ಮಾಡ್ಲಿವಾ? ಯಾಕೆ ಮಾಡತ್ತ? ಏನು ಮಾಡಿದ್ರಿ ಹೇಳಿ ಇವತ್ತು? ಏನು ಇವತ್ತು ಅಂತಂದ್ರೆ ಆಮೇಲೆ ನಿನ್ಗಾಗ್ಬಿಟ್ರೆ ನೀನು ಮ್ಯಾಕೆ ಎದ್ದೋಡ್ತೀನಿ. ಇಲ್ಲ. ನೆನ್ನೆ ದಿವಸ ಹಿಡ್ಕೊಂಡಿದ್ದು ಏ ಪಾಪ ನೋಡು ಈ ಶಾಪ್ ದುಡ್ಡು ಖರ್ಚಾಗ್ತದಂತ ಗೌರ್ಮೆಂಟ್ ಆಸ್ಪತ್ರೆ ಏನ್ ಮಾಡಲ್ಲ ಹೋಗು. ಅಂಟಾಗಿಕ್ಕಿನಪ್ಪ ಎಲ್ಲ ಮಾಡಿದ್ದು. ಹಸುಳಿಗೆ ನೆನ್ನೆ ಹೋಗಿ ಶಾಪ್ಗೆ ಹೋಗ್ಬೇಕಾಯ್ತು 1,000 ಆಗೋದು. ಇವತ್ತು ಹಸುಳಿಗೆ ಹೋದೆ ಹಚ್ಕಟ್ಟಮೇಲ. ಅದೇನ ಅದೇನು ಆಸ್ಪತ್ರೆ ಅಲ್ಲ, ಗೌರ್ಮೆಂಟ್ ಆಸ್ಪತ್ರೆ. ಅದೇ ಮತ್ತೆ ಗೌರ್ಮೆಂಟ್ ಆಸ್ಪತ್ರೆ ಅಂತ ಸಮಸ್ಯೆ ಹೇಳ್ಕೊಂಡ್ಬಿಟ್ಟಿದ್ವಿ. ಈ ಶ್ರೀಮಂತ ಅಂದ್ರ ನಾನು ನಿನ್ನ ಇದೇನ ಹೋಗು ಅಂತೇಳಿ ಹೇಳುಂಡೆ. ನೀರು ತಮಗೆ ಊಟ ಮಾಡೋಣ. ಇನ್ನೇ ಸಂಸಾರ ದೊಡ್ಡ ಮಾವನ ಕೊಯ್ದಿಕ್ಕು ತಟ್ಟಿಗೆ ಅಲ್ಲಿ ಇಕ್ಕಿದ್ದೀನಿ ಹೋಗ್ತಾವ ಊಟಕ್ಕೆ. ಅಲ್ಲಿ ನೋಡಿ ಆಯ್ತಾನೆ ಇದ್ದೇ ಓದ್ತದೆ. ಕಾಳು ಊಟ ಮಾಡ್ಕೊಂಬಂದ್ರ 3 ದಿವಸ ಕಾಲಿಗೆ ಕಾಣ್ತಾವ. ನಸುಂಡೆ ಕಾಳು ಕಾಣ್ತಕೊಂಡೆ ನಾಳೆ ಕಾಣ್ತಾವು. ನೀನು ಹೋಗಿ ನೋಡ್ಕೊಂಡ್ರಿ ಇವತ್ತು ಓದ್ಸಲ್ಲ. ನೀನೇನು ಹೋಗ್ದಂಗೆ ಐ ಬಾರೆ ಅವ್ರ ಮಗಳು ಕೂತ್ಕೊಳ್ಳಿ. ಇನ್ನೇನು ಅಷ್ಟೊಂದು ದೂರ ಕೂತಿದ್ದೆ. ಅವರಿಬ್ರು ಏನೋ ಮಾತಾಡ್ತಾರೆ. ಬರ ಇಲ್ಲಿ ನೀನು. ಅತ್ತೆ ಮಗ್ಲಿಗೆ ಹೋಗ್ಬಮ್ಮ. ನಾಚಿಕೆ ಪತ್ಕೆ ಅಲ್ಲ ಆಮೇಲೆ ಹೇಳ್ತೀನಿ. ಮಾತಾಡಿಕೆ ಸರ್ರಂತ ಜರಿಕೆ ಮುಟ್ಟಿಲ್ಲ. ನೀ ಸರ್ರ ಬಂದ್ಬಿಡ್ತಲ್ಲ. ನೋಡು ಏಯ್ ಎಂಟಿ ಮೇಲೆ ಲಗು ಏ ಬೋಲ್ನವು ನಿನ್ಗೆ. ಗಂಡನ ಮೇಲೆ ಲಗಿದ್ರೆ ಏ ಪಾಪ ನೋಡು ನಿನ್ ಮಗ್ಳು ಕೂತ್ಕೋತಾರ. ಇನ್ನ ಜೀವನ ಇರತಕ್ಕ ಜೀವನ ಅಷ್ಟೇ. ಅಪ್ಪನೆಲ್ಲ ಆಡ್ಕತ್ತಿದೆ ಇಲ್ಲಿ ಎಲ್ಲಿ ಉಳ್ತಾರಪ್ಪ ಅದಾಗ. ಯಾರು ಮಾಡ್ತಾರೆ ಹೋಗಲೇ ಹೇಳ್ಕೊಳ್ಳೋಂಥದ್ದು ಏನು ಮಾಡಿಲ್ಲ ನಾವು. ಕಡ್ಕೊಂಡ್ಬಿಡ್ತಾರೆ. ಮತ್ತೆ ಮೊನ್ನೆ ಹೆಂಗೆ ಉಳಿಸೋಕೆ ಕೂತಿದ್ದೀಯಲ್ಲ ಮಾಡಲ್ಲ ಅಂತ. ಯಾರು ನೀನು? ನಮ್ಗೆ ಇಷ್ಟನೇ ಇರಲಿವಲ್ಲ ಈ ಎಲ್ಲ ಯಾವ ಮಾತಾಡ್ಕೊಂಡಿರೋ ನೀವೆಲ್ಲ ಕಳ್ಳರು. ಅದಾಗಲೇ ಯಾಕೆ ಉಳಿಸ್ತದೆ ಏನು ಮಾಡೋಣ. ನೀವು ಸಾಲ ಆಲೆ 8:30 ಆಯ್ತು. ಮಧ್ಯಾಹ್ನ ನಿದ್ದೆ ಹೊಡಿಲಿವಾ? ಯಾವಾಗಪ್ಪ? ಯಾವ ಸೈಡ್ ಹೆಂಡತಿ ಫ್ರೀಯಾಗಿರ್ಲಿ ಅಂತ ನಾನು ದನ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ಹೊಡ್ಕೊಳತ್ತಿ ತಗ ನೀನೇ ಮಾಡು. ತಾವಾಗಪ್ಪ ಇವಾಗ ಹೋಗಿ ಉಲ್ಕುಯ್ಯು ಕಸಕ್ಕೂ ಹೋಗಿ ಬಳ್ದಾಕು. ನಾನೇನು ಮಾಡ ಏ ಪಾಪ ಮಾಡ್ತೀನಿ ನೀನು. ನೀನು ಮಾಡೋಣ ನೋಡ್ತೀನಿ. ಬ್ಯಾಡ ಬಾಪ ನೀನು ಹೋಗಿ ಉಲ್ಕುಯ್ಕೊಂಬಪ್ಪ. 2 ಕೈ ಒಂದಾದ್ರೆ ಕೆಲಸ. ಮತ್ತೆ ಅತ್ತೆ ಸುಮ್ಕೋ ಏನು ಅದೊಂದು ಹೇಳ್ತೀರ ನೀನು. ಬೆಳಗ್ಗೆ ಎದ್ದೇಳ್ತೀಯಾ? ನಾನು ನಿಜಮ್ಮನು ಎದ್ರೆ ನಾವು ಮಾಡ್ತೀವಿ. ಹಾಲು ಕರಿತೀನ ಡೈರಿಗೆ ಹಾಕ್ತೀನ. ನೀನೇನೋ ಹೆಣ್ಮಗಳು ಬಾಕ್ಲಕ್ಕ ನೀರು ಹಾಕ್ಬೇಕು ರಂಗೋಲಿ ಬಿಡ್ಬೇಕು. ನೀನೇ ಮಂಗಲಿಸ್ಬಿಡ್ತಿ. ಯಾರು ನೀನು? ನೀನೇ ಸುಮ್ಮನೆ ಹಿಡ್ಕೊಂಡು ಕೂತಿದ್ದೆ ಕರಿತೀಯ. ನೋಡ್ ಮತ್ತೀಗ ಬೋಲರಣೆ ನೀನು. ಈಗ ಏನ ನಾನು ಒಂದ್ ದಿವಸ ಯಾಮಾರ ಮಲಿಕಂಡೆ ಅಂದ್ರೆ ಆಗ ಕೆತ್ತಲ್ಲಿ ಇರ್ತದಿ. ಅದಂತೂ ಸತ್ಯ. ಅತ್ತೆ ಮತ್ತೆ ಹೇಳೋದು ಅದನ್ನೇನು ಹೇಳೋದು. ನಾನು ಮಾಡ್ಬಿಟ್ಟೆ.
ನಾನು ಮಾಡಿದೆ ಅಂತ ಬೋಲ್ ಚೆನ್ನಾಗಿ ಹೇಳ್ತೀನಿ ನೀನು ಮಾಡೋದು ನಾನು ನೋಡಿದ್ದೀನಿ ತಗೋ ಎಲ್ಲ ಶೇರ್ ಮಾಡಿರೇ ಬದುಕು. ಬದುಕು ಸುಮ್ಕೋತ ಅದನ್ನೇನು 16 ಸಲ ಅಂತೀನಿ ನೀನು ಜಾಸ್ತಿ ಆರಾಮ ಮಾಡೋದು ನೀನೇ ಮಾಡ್ತೀವಿ ಜಾಸ್ತಿ. ಇಲ್ಲ ಹ್ಞೂ ಬೆಳಕಲ್ಲಿ ಮಾಡ್ತೀವಿ. ಇಲ್ಲ ಪಾಪ ಮಾಡ್ತಾರೆ. ಇನ್ನೇನು ಬೆಳಗ್ಗೆಲ್ಲ ನಾಷ್ಟ ಅಪ್ಪನೇ ಮಾಡಿಕದೆ ಗೊಜ್ಜ. ಇನ್ನೇನು ಗೊಜ್ಜಂತ ಅಳ್ಳಾಡ್ಸಿರೋದು ಚಿತ್ರಾನ್ನ ಗೊಜ್ಜ ಅದೇನು ನಾನು ಅಡುಗೆ. ಯಾವ್ದೋ ನಾನು ಮಾಡ್ಕೊಂಡು ತಿಂದಿದ್ದೀನಿ. ಮಾಡ್ಕೊಟ್ರ ಪ್ರೀತಿಯಿಂದ ಯಜಮಾನ್ರು. ಓ ಥ್ಯಾಂಕ್ಸ್ ಹೇಳು. ಅದ ಹುಳಿ ಥ್ಯಾಂಕ್ಸ್ ಅದೇ ಥ್ಯಾಂಕ್ಸ್ ಕಣೆ. ಆಹಾ ಹಂಗೇನು ತೊಳೆದು ಹಾಕ್ಬೇಕಾಯ್ತು ಹಂಗೆ ಹಾಕ್ಬಿಟ್ಟು ಉಳಿಯಾದ ಅದು ಅದಕ್ಕೆ ಉಳ್ಳೆ ಇಲ್ಲ ಅದ್ರಲ್ಲಿ ಒಂದೇ ಒಂಚೂರು ಉಳಿಲ್ಲ ಅದು. ಚಟ್ನಿ ತಿಂದು ಏನು ಚಟ್ನಿಗೆ? ಪುದೀನ ಚಟ್ನಿ ಪುದೀನ ಚಟ್ನಿ ಹೇಳ್ತಿ ಹೆಂಗಿತ್ತು? ನಾನು ತಿಂದ ನೀನು ತಿನ್ಬೇಡ ಬಿಡು ನಾವು ತಿಂತೀವಿ ಇನ್ನೇನು ತಿನ್ಬೇಡ. ಇದು ಊಟಕ್ಕೆ ಕೊಡೋದು ಯಜಮಾನ್ರಿಗೆ ಒಳ್ಳೆ ಚಡ್ಡಿ ಟಿ ಶರ್ಟ್ ಹಾಕೊಂಡಿದ್ದ ಚಿಕ್ಕ ಗೊತ್ತಾಗೋತ ಚಿಕ್ಕ ಇನ್ನ ಪಾಪ 45 ವರ್ಷ ಆಗೇ ಇಲ್ಲ ಇನ್ನ ಜ್ಞಾನವಂತ ಹುಡುಗ. ವೆಂಕಟರಾಮ ನನ್ನ ಅಲ್ಲಿ ದೂರದಿಂದ ಮಂಜ ಅನ್ಕೊಂಬ ಸಖತ್ ಮತ್ತಿಗೆ ಬಿಡಪ್ಪ. ಆಡ ಹುಡುಗ ಕಣಂಗಿ ಏನು ಪಾಪ ಮಂಜ ಅನ್ಕೊಂಬಿಟ್ಟೆ ಕಣ್ರಿ ನೀನ್ ಆಗ್ಲಿಂದ ನೋಡು ಹೋಗ್ಬರಿ ನೀರ್ ತಂಬಡಪ್ಪ ನೀನು ಉಣ್ಣನ ನೀರ್ ತಂಬರ ಊಟಕ್ಕೆ ಉಣ್ಣನ ತಟ್ಟೆ ಎಲ್ಲ ತಾಂಬರಪ್ಪ. ಅಡುಗೆ ಮಾಡೋದನ್ನ ಕಲ್ಸ್ಬಿಡಿ ಇನ್ನೇನು ಹುಡುಗಿ. ಇಲ್ಲಾಡ ಮುರಿ ನೋಡ್ತಾ ತಂಬ ನೀನು ನೋಡ್ತಾ ಕುಡಿಯೋಕ್ಕಾಗ್ತದ ಡಬ್ದಾಗೆ ಕಳ್ಮಕ್ಳೆಲ್ಲ ತಾಂಬರ ಉಣ್ಣ ನಾವು ಆಮೇಲೆ ಸಿಗ್ತದೆ ಅಷ್ಟೇನಾ ಜೀವನ ಇವತ್ತು? ಅಷ್ಟೇ ಜೀವನ ಊಟ ಉಂಡು ಮಲ್ಕೊಂಡು ಹೋಗ್ರ ಮರಿ ಇನ್ನೂ ದಿವಸ ಇದ್ದಿದ್ದೇನೆ ಇನ್ನು ಯಾರು ಊಟ ಮನೆಕಂತಿ ದನ ಕಟ್ಟಬೇಕು ಮೇಕೆ ಕಟ್ಟಬೇಕು ಅಡುಗೆ ಮಾಡು ನೀನು ಅಡುಗೆ ಮಾಡು ಪದ ತೊಳಿ ಬಟ್ಟೆ ಹೋಗಿ ಅಡುಗೆ ಮಾಡೋದಿನ್ ಯಾವ ಅಯ್ಯ ಅಮ್ಮ ವಾಷಿಂಗ್ ಮಿಷಿನ್ ತಮ್ಮ ಸುಮ್ಮನೆ ತಮ್ಮ ವಾತಾರಿಗೆ ತತ್ತಿಯ ಅಪ್ಪ ಕೊಡ್ಸಪ್ಪ ಅಪ್ಪ ನೋಡಿ ಕೊಡ್ಸಣ ಅದ್ರಾಗ ಅಪ್ಪ ಹಿಡ್ಕೊಂಬ ಮನ್ಸಾಗಲ್ಲಪ್ಪ ಒಂದು ಬರೋ ವರ್ಷ ಕೊಡ್ಸಂಬಿಡಪ್ಪ ಈಗ ಚಡ್ಡಿ ಇರ್ದಾಗಿರೋ ಅಲ್ಕೊಂಬೇಕು ಎಲ್ಲ ಡವ್ ಮಾಡ್ಬಾರ್ದು ಬರೋ ವರ್ಷಕ್ಕಂತೆ ಈಗ 35 ಸಾವಿರ 40 ಸಾವಿರ ಕಣ ವಾಷಿಂಗ್ ಮಿಷಿನು ನೋಡಮ್ಮ ಅಷ್ಟು ಕೊಟ್ಟಾಗವ ನಮ್ಮ ಅಪ್ಪಂಗೆ ಮಾಡ್ತಿರ್ತೀರ ಅದೊಂದು ಅಂದ್ಬಿಡ್ತಾಳೆ ಇವ್ರು ಏನಂತ ಅಷ್ಟೊತ್ತು ಗಿರ್ತೀನೋ ಅಡ್ಡಾಡ್ತೀನೋ ಅಂತ ತಗದು ಎಕ್ಸೀರ್ ಕಡ್ಬಿಡ್ತೀನಿ ನೀನು ಕಡಿ ತಗೋ ಕಡಿ ಬಾ ದೊಡ್ಮುದ್ದೆ ಹಂಗೆ ಕನ್ನ ನೀನು ಯಾವಾಗಲೂ ತಿನ್ನೋದು ಹಿಂದಿ ಮಾವಿನ ಕಾಲ ಮುಗಿಯೋವಾಗಲೂ ಮಾವಿನ ಊಟಕ್ಕೆ ನೋಡು ತಟ್ಟಡಿ ಗೊತ್ತಿತ್ತಲ್ಲ ನೋಡಿ ಎಂತ ಎಂತ ಎಂಥ ಸಭ್ಯತೆ ಸಾಕ್ಬಿಡವ ನನಗೆ ಗೈಸ್ ಮಾವಿನ ಹಣ್ಣು ಸರಿ ರೇಟ್ ಕಮ್ಮಿ ಇಲ್ಲ ನಮ್ಮ ಕಡೆ ತೋಟಗಳು ತಾಂಡಿರೋ ಕೀಳಂಗಿ ಬಿಟ್ಟೋಡವ ಅರ್ಧಕ್ಕರ್ಧ ಯಾವ್ದೋ ಹಣ್ಣ ಮುದ್ರೆ ನೋಡೋ ಒಂದಿಶೆ ಹೆಂಗ್ ಗೊತ್ತರವೆ ಬಿಟ್ಟವ್ರು ಎಷ್ಟೊಂದು ಒಂದಿಶೆಗೆಲ್ಲ ಕಿತ್ಕೊಂಡು ಅಳಿತಿದ್ದಾರೆ ನಮ್ಮ ಬೇಕಾದ ಕಿತ್ಕೊಂಡವನೇ ಇದ್ದವ್ರು ಹಂಗೆ ಇನ್ನೊಂದ್ಸಲ ಕೇಳ್ತಾರೆ ಗೈಸಿ ನಮ್ಮ ಅಜ್ಜಿ ಮನೆಗೆ ನಮ್ಮ ಮಕ್ಕ ಮಾವಿನ ಮರ ಹಾಕಿ ನಮ್ಮ ಅಮ್ಮ ತಮ್ಮನ್ ಕೊಟ್ಟೋಗಿದ್ದು ನಮ್ಮ ಮಾಮಾಜಿ ಬಂದಿದ್ದಲ್ಲ ಅವ್ರು ತಗೊಂಡ್ಬಿಟ್ಟಿದ್ದು ಇವೆಲ್ಲ ಅವ್ರದ್ದು 2 ಮರ 2 ಮರ ಎಷ್ಟು ಮರ ಅಮ್ಮ ನಿಮ್ಮವು 2 ಆಗೋ ನೀನ್ ತಗೋ ನಾನು ಬೇಡ ಇಬ್ರು ಹೆಣ್ಮಕ್ಳು ಮನೆಗೆ ಹೊರಟಾಗಪ್ಪ ಕಾರು ಹಾಕ್ತೀನಿ ಮನೆ ಮಾಡ್ತಾರೆ ಹೆಂಗ ಕವರದ ಮಾಯಿನ ಸೈಪಿನ ಮುದ್ದೆ ಯಾರು ಫಸ್ಟ್ ಉಂಡಿದ್ದು ನಾನೇನು ಯಪ್ಪ ಮೂಗೆಲ್ಲ ಮೆತ್ಕೊಂಡ್ಬಿಡ್ಲ ಕಣ್ರಿ ಇನ್ನೊಂದ್ ತಗೋ ಸಾಕ್ಬಿಡ ಬಿಸಾಕ ಅದನ್ನ ಇನ್ನೊಂದ್ ತಗೋ ಬಿಸಾಕವ ಅದನ್ನ